ನಮಸ್ಕಾರ ಸ್ನೇಹಿತರ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಮೈಸೂರಿನ ಮತ್ತೊಂದು ಹುದುಗಿ ಹೋದ ಮಾಣಿಕ್ಯವನ್ನ ನಿಮ್ಮ ಮುಂದೆ ನಾನು ತಂದಿದ್ದೀನಿ. 1904 ಶುರುವಾದ ಜಯಲಕ್ಷ್ಮಿ ವಿಲಾಸ ಆರ್ಯ ಬಾಲಿಕಾ ಪಾಠಶಾಲೆ 125 ವರ್ಷಗಳ ಹಿಂದೆನೆ ಹೆಣ್ಣು ಮಕ್ಕಳಿಗೆ ಅಂತ ಶುರುವಾದಂಥ ಅತ್ಯಪರೂಪದ ಶಾಲೆ. ಈ ಶಾಲೆ ಹೇಗೆ ಶುರುವಾಯಿತು, ಯಾರ ಮನಸ್ಸಿನ ಆಸೆಯಿಂದ ಈ ಶಾಲೆ ಶುರುವಾಯಿತು ಅನ್ನೋದೇ ಒಂದು ರೋಚಕ ಕಥೆ. ಇಲ್ಲಿಂದ ನೀವು ನೋಡ್ಬೋದು, ಶಾಲೆ ಹೆಸರಾದ್ಮೇಲೆ ಬಿಬಿ ಲಾಯ. ಮೈಸೂರು ಬಂದು ಹಳೆ ಮೈಸೂರಿಗೆ ಗೊತ್ತು ಬಿಬಿ ಲಾಯ. ಬಿಬಿ ಅಂದ್ರೆ ಏನು? ಬಕ್ಷಿ ಬಸಪ್ಪಾಜಿಯವರ ಲಾಯ. ಮಿಲಿಟರಿ ಬಕ್ಷಿ ಬಸಪ್ಪಾಜಿಯವರು ಅಂತ ನಾನು ನಿಮ್ಗೆ ತುಂಬಾ ಹಳೆ ವಿಡಿಯೋಗಳಲ್ಲಿ ಬಕ್ಷಿ ಚಾಮಪ್ಪಾಜಿ ಅರಸು, ಬಕ್ಷಿ ಬಸಪ್ಪಾಜಿ ಅರಸು ಅವ್ರ ಬಗ್ಗೆ ಬಹಳ ಹೇಳಿದ್ದೀನಿ. ಅದೇ ಮಿಲಿಟರಿ ಬಕ್ಷಿ ಬಸಪ್ಪಾಜಿಯವರ ಲಾಯ ಇದು. ಬಿಬಿ ಲಾಯ ಅಂತ ಯಾಕೆ ಹೆಸರು ಬಂತು ಅಂತ ಒಳಗಡೆ ಹೇಳ್ತೀನಿ, ಬನ್ನಿ. ಮಿಲಿಟರಿ ಬಕ್ಷಿ ಬಸಪ್ಪಾಜಿ ಅವರಿಗೆ ಸೇರಿದಂತ ಲಾಯ ಇದು. ಆ ಲಾಯದ ಜಾಗ ಇದು. ಇದನ್ನ, ಈ ಕುದುರೆ ಲಾಯ ಮತ್ತು ಈ ಜಾಗವನ್ನ 1904 ಶಾಲೆ ಹೆಣ್ಣು ಮಕ್ಕಳಿಗಾಗಿಯೇ ಶಾಲೆ ಶುರು ಮಾಡಬೇಕು ಅಂತ ಆಸೆ ಪಟ್ಟಾಗ ಅವರಿಗೆ ಉಚಿತವಾಗಿ ಇದನ್ನು ಬಿಟ್ಕೊಟ್ಬಿಡ್ತಾರೆ, ಫ್ರೀ ಆಗಿ ಇದನ್ನು ಬಿಟ್ಕೊಟ್ಬಿಡ್ತಾರೆ. ಹಾಗಾಗಿ ಈ ಏರಿಯಾ ಇವತ್ತು ಬಕ್ಷಿ ಬಸಪ್ಪಾಜಿ ಲಾಯ ಅಂತ 1904 ಇವತ್ತುವರೆಗೂ ಈ ಏರಿಯಾ ಹೆಸರು ಚೇಂಜ್ ಆಗದೆ ಹಂಗೆ ಕರ್ಸ್ಕೊಂಡ್ ಬಂದಿದೆ. ಇದೇ ಬಿಬಿ ಲಾಯ ಅಲಿಯಾಸ್ ಬಕ್ಷಿ ಬಸಪ್ಪಾಜಿ ಅವರ ಲಾಯ. ಇಲ್ಲಿ 1904 ಹೆಣ್ಣು ಮಕ್ಕಳಿಗಾಗಿ ಶಾಲೆ ಶುರು ಆಗುತ್ತೆ. ಬನ್ನಿ ತೋರಿಸ್ತೀನಿ. ತೋರಿಸಿ ಬ್ರಿಜೇಶ್, ಎಂದಿನಂತೆ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, 1.25 ಶತಮಾನದಷ್ಟು ಹಿಂದಿನ ಲಾಯವನ್ನ ನೀವು ನೋಡ್ತಾ ಇದ್ದೀರಾ. ನೋಡಿ, ಇದೇ ಈಗ ಶಾಲೆಯಾಗಿ ಪರಿವರ್ತಿತವಾಗಿ ಶಾಲೆ ನಡೀತಾ ಇದೆ. ನೋಡ್ತಾ ಇದ್ರಲ್ಲ, ನೋಡಿ. ಇದು ಮತ್ತೊಂದು ಕಟ್ಟಡ ಈ ಶಾಲೆದು. ಈ ಶಾಲೆ ಶುರು ಮಾಡಿದ್ ಯಾರು? ಯಾರ ಮನ್ಸಲ್ಲಿ ಇದು ಆಸೆ ಬಂತು ಶಾಲೆ ಶುರು ಮಾಡ್ಬೇಕು ಅಂತ? ಇದಕ್ಕೆ ಸಹಾಯ ಮಾಡಿದಂತ ಪ್ರಾತಸ್ಮರಣೀಯರು ಯಾರ್ಯಾರು? ಅದನ್ನ ನನ್ನ ಕಿರಿಯ ಸೋದರ ಆದಂತ ನಿಶ್ಚಿತ್ ಈಗ ನಿಮ್ ಮುಂದೆ ಹೇಳ್ತಾ ಇದ್ದಾರೆ. ಓವರ್ ಟು ನಿಶ್ಚಿತ್. ಮೀಟ್ ಮಿಸ್ಟರ್ ನಿಶ್ಚಿತ್ ಅಮರ್ನಾಥ್. ಸೊ ಈಗ ಇವ್ರು ಇದನ್ನ ಹೇಳ್ತಾರೆ, ಯಾಕಂದ್ರೆ ಇದನ್ನ ನಾನು ಗಮನಕ್ಕೆ ತಂದಿದ್ದೆ ನಿಶ್ಚಿತ್. ಪ್ಲೀಸ್ ನಿಶ್ಚಿತ್. ನಮಸ್ಕಾರ. 1902-3 ಆಸ್ಪಾಸು ಕೆ ನರಹರಿ ಶಾಸ್ತ್ರಿ ಅನ್ನೋರೊಬ್ರು ಮೈಸೂರಿನ ಮಿಷನ್ ಸ್ಕೂಲ್ ಅಲ್ಲಿ ಮಾಸ್ಟರ್ ಆಗಿರ್ತಾರೆ. ಅವರು ಅವರ ಜೀವನದ ಆಸೆ ಏನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆ ಶುರು ಮಾಡಬೇಕು ಅನ್ನೋದಾಗಿರುತ್ತೆ. ಹಾಗಾಗಿ ಯಾರಾದ್ರೂ ಕೊಡುಗೆ ಕೊಡೋರು, ದಾನಿಗಳು ಯಾರಾದ್ರೂ ಇದಾರ ಅಂತ ಹುಡುಕುವಾಗ ಕಾಂತರಾಜ್ ಅರಸ್, ಅಂದಿನ ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಮೈಸೂರು ಆಗಿದ್ದವರು, ಅವ್ರ ಹತ್ರ ಹೋಗ್ತಾರೆ. ಅವರು ಬಹಳ ಸಂತೋಷದಿಂದ ನಾನು ಖಂಡಿತ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ, ತಿಂಗಳಿಗೆ ನಿಮ್ಗೆ 10 ರೂಪಾಯಿ ನಾನು ಗ್ರಾಂಟ್ ಅನ್ನ ಕೊಡ್ತೀನಿ, ಮತ್ತೆ ನೀವು ಈ ಶಾಲೆಗೆ ನನ್ನ ಹೆಂಡತಿ ಆದಂತಹ ಜಯಲಕ್ಷ್ಮಿ ವಿಲಾಸ ಅವರ ಹೆಸರು ಇಡಬೇಕು. ಅವರ ಹೆಸರು ಜಯಲಕ್ಷ್ಮಣ್ಣಿ ಅಂತ. ಜಯಲಕ್ಷ್ಮಿ ವಿಲಾಸ ಆರ್ಯ ಬಾಲಿಕಾ ಪಾಠಶಾಲೆ ಅಂತ ಇದಕ್ಕೆ ಹೆಸರಿಟ್ಟು ಈ ಶಾಲೆಯನ್ನ 1904 ಜನವರಿ 1ನೇ ತಾರೀಕು ಶುರು ಮಾಡ್ತಾರೆ. ಇನ್ನೊಂದೇನು ಅಂದ್ರೆ, ಈ ಶಾಲೆಯನ್ನ ಒಂದು ಕಮಿಟಿ ಮಾಡಿ ಅದರ ಮೂಲಕ ನಡೆಸಬೇಕು ಅನ್ನೋದು ಒಂದು ತೀರ್ಮಾನ ಆಗುತ್ತೆ. ಆ ಕಮಿಟಿಯ ಪ್ರೆಸಿಡೆಂಟ್ ಕಾಂತರಾಜ್ ಅರಸ್ ಆಗ್ತಾರೆ. ಅಲ್ಲಿಂದ ಮುಂದಕ್ಕೆ ಕಾಂತರಾಜ್ ಅರಸ್ ಅವರ ನಂತರ ಅವರ ಕುಟುಂಬದ ಸದಸ್ಯರೇ ಇದಕ್ಕೆ ಅಧ್ಯಕ್ಷರಾಗ್ತಾರೆ. ಕಾಂತರಾಜ್ ಅರಸ್ ಅವರ ನಂತರ ಅವರ ಅಳಿಯ ಸರ್ದಾರ್ ಬಸವರಾಜ್ ಅರಸ್ ಅವರು ಇದರ ಅಧ್ಯಕ್ಷರಾಗ್ತಾರೆ. ಮತ್ತೆ ಇದರ ದಾನಿಗಳಾಗಿ ಅವರ ಧರ್ಮಪತ್ನಿ ಲೀಲಾವತಿ, ರಾಜ್ಕುಮಾರಿ ಲೀಲಾವತಿ ದೇವಿ ಅವರು ಮುಂದುವರಿತಾರೆ. 10 ರೂಪಾಯಿ ಇದ್ದ ಗ್ರಾಂಟ್ ಅನ್ನ ರಾಜ್ಕುಮಾರಿ ಲೀಲಾವತಿ ದೇವಿ ಅವರು 35 ರೂಪಾಯಿಗೆ ಏರಿಸ್ತಾರೆ. ಹಾಗೆ
ಈ ಶಾಲೆಯ ಏಳಿಗೆಯನ್ನು ಗಮನಿಸಿದ ಮೈಸೂರು ಸರ್ಕಾರದಿಂದ ಕೂಡ ಈ ಶಾಲೆಗೆ ಅನುದಾನವನ್ನು ಕೊಡ್ತಾರೆ. ಈ ಎಲ್ಲ ಮಾಹಿತಿಯು ಸರ್ದಾರ್ ಕಾಂತರಾಜ್ ಅರಸ್ ಅವರ ಭಾಷಣಗಳ ಒಂದು ಪುಸ್ತಕ ಏನಿದೆ ಅದನ್ನ ಸರ್ದಾರ್ ಬಸವರಾಜ್ ಅರಸ್ ಅವರು ಎಡಿಟ್ ಮಾಡಿದ್ದಾರೆ. ಈ ಶಾಲೆಯ ಸಂಪೂರ್ಣ ಮಾಹಿತಿ ಆ ಪುಸ್ತಕದಲ್ಲಿದೆ. ಹಾಗೆ ಇನ್ನೊಂದೇನು ಅಂದ್ರೆ, ನರಹರಿ ಶಾಸ್ತ್ರಿ ಅವರು ಈ ಸ್ಕೂಲನ್ನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಾಗ ಅನುದಾನ ಸಿಕ್ತು, ಎಲ್ಲವೂ ಆಯ್ತು. ಆದ್ರೆ ಎಲ್ಲಿ ಶುರು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡುವಾಗ ಬಕ್ಷಿ ಬಸಪ್ಪಾಜಿ ಅರಸ್ ಅವರು ಮುಂದೆ ಬಂದು, ನಂದೊಂದು ಹಳೆ ಲಾಯ ಮತ್ತೆ ಅದ್ರ ಮುಂದೆ ಸೇರಿದಂಗೆ ಸ್ವಲ್ಪ ಜಾಗ ಇದೆ, ಅದನ್ನ ನಾನು ಉಚಿತವಾಗಿ ಬರ್ಕೊಡ್ತೀನಿ ಅಂತ ಹೇಳಿ ಈ ಲಾಯದ ಜಾಗವನ್ನ ಅವ್ರಿಗೆ ಕೊಡ್ತಾರೆ. ಹಾಗೆ ಈ ಲಾಯವನ್ನ ಸ್ಕೂಲ್ ಆಗಿ ಕನ್ವರ್ಟ್ ಮಾಡಿ ಅಂದಿನಿಂದ ಇಂದಿನವರೆಗೂ ಇಲ್ಲಿ ಸ್ಕೂಲ್ ನಡ್ಸ್ಕೊಂಡು ಬಂದಿದ್ದಾರೆ. ಮುಂದೆ ಸರ್ದಾರ್ ಬಸವರಾಜ್ ಅರಸ್ ಅವರು 1962ರಲ್ಲಿ ಈ ಕಡೆ ಇರುವಂತಹ ಒಂದು ಹೊಸ ಬಿಲ್ಡಿಂಗ್ ನ ಅವರ ಹೆಂಡತಿಯವರ ಹೆಸರಿನಲ್ಲಿ ಕಟ್ಟಿಸ್ತಾರೆ. ಸೊ ಈ ಕಡೆ ಸುಮಾರು 8 ಕ್ಲಾಸ್ ರೂಮ್ಗಳಿದ್ದಾರೆ, ಇಲ್ಲೂ ಸುಮಾರು ಕ್ಲಾಸ್ ರೂಮ್ಗಳಿದ್ದಾರೆ. ಈ ಸ್ಕೂಲ್ ಹೆಸರು ಬಂದಿದ್ದು ಹೆಂಗೆ ಹೇಳಿ ನಿಶ್ಚಿತ್? ಈ ಸ್ಕೂಲ್ ಹೆಸರು ನರಹರಿ ಶಾಸ್ತ್ರಿ ಅವರು ಇದಕ್ಕೆ ನ್ಯಾಷನಲ್ ಗರ್ಲ್ಸ್ ಸ್ಕೂಲ್ ಅಂತ ಹೆಸರಿಡಬೇಕು ಅಂತ ಅನ್ಕೊಂಡಿರ್ತಾರೆ. ಕಾಂತರಾಜ್ ಅರಸ್ ಅವ್ರ ಹತ್ರ ಈ ಶಾಲೆಯ ಹೆಸರು ಬಗ್ಗೆ ಅವ್ರೇನ್ ಪ್ರಸ್ತಾಪ ಮಾಡಿರೋದಿಲ್ಲ, ಆದ್ರೆ ಅವ್ರ ಮನ್ಸಲ್ಲಿ ಒಂದು ಬರುತ್ತೆ, ಇದನ್ನ ತಮ್ಮ ಹೆಂಡತಿಯವರ ಹೆಸರಿನಲ್ಲಿ ಮಾಡಬೇಕು ಅನ್ನೋದೊಂದು ಅವ್ರ ಮನ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ಅವರು ನರಹರಿ ಶಾಸ್ತ್ರಿ ಅವ್ರ ಹತ್ರ ಈ ಶಾಲೆಗೆ ನನ್ನ ಹೆಂಡತಿಯ ಹೆಸರು ನೀಡಬೇಕು ಅಂತ ಹೇಳಿ, ಅವರ ಹೆಸರು ರಾಜಕುಮಾರಿ ಜಯಲಕ್ಷ್ಮಣ್ಣಿ ಅಂತ. ಹಾಗಾಗಿ ಈ ಶಾಲೆಗೆ ಹೆಸರು ಜಯಲಕ್ಷ್ಮಿ ವಿಲಾಸ ಆರ್ಯ ಬಾಲಿಕಾ ಪಾಠಶಾಲೆ ಅಂತ ಆಯ್ತು. ಇಲ್ಲಿ ನಾನೊಂದೆರಡು ಸೇರ್ಸೋದಾದ್ರೆ, ನಿಶ್ಚಿತ್ ಹೇಳಿದ ಹಾಗೆ ಮಿಷನ್ ಸ್ಕೂಲಲ್ಲಿ ಮೇಷ್ಟ್ರಾಗಿರ್ತಾರಲ್ಲ ನರಹರಿ ಶಾಸ್ತ್ರಿ. ಯಾವ್ದಪ್ಪ ಮಿಷನ್ ಸ್ಕೂಲ್ ಅಂತಂದ್ರೆ, ನೀವು ಕೋರ್ಟಿಂದ ಕೆಳಗಡೆ ಇಳಿತೀರಲ್ಲ RTO ಸರ್ಕಲ್ ಕಡೆಗೆ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ RTO ಎದುರುಗಡೆ ಡಯಾಗನಲಿ ಆಪೋಸಿಟ್ ಒಂದು ತಮಿಳ್ ಸ್ಕೂಲ್ ಇದೆ, ಅದೇ ಅವತ್ತಿನ ಮಿಷನ್ ಸ್ಕೂಲು. ಒಂದು. ಎರಡನೇದು, ನಮ್ಮ ಕಾಂತರಾಜ್ ಅರಸ್ ಯಾರಪ್ಪ ಅಂತಂದ್ರೆ, ಸರ್ ಎಂ ವಿ ಅವರು ದಿವಾನ್ಗಿರಿಯಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿದ ಮೇಲೆ ದಿವಾನ್ರಾದಂಥವರೇ ಸರ್ದಾರ್ ಕಾಂತರಾಜ್ ಅರಸ್. ಈ ಸ್ಕೂಲ್ ಓಪನ್ ಆಗುವಂತ ಸಂದರ್ಭದಲ್ಲಿ ಅವರು ಮೈಸೂರು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಕಾಂತರಾಜ್ ಅರಸ್ ಅವರು ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದ ಕೆಂಪನಂಜಮ್ಮಣ್ಣಿಯವರ ಸ್ವಂತ ತಮ್ಮ. ನಿಶ್ಚಿತ್ ಒಂದ್ ಮರ್ತ್ ಬಿಟ್ವಿ ನಾವು. 1904 ಸ್ಕೂಲ್ ಶುರುವಾದಾಗ ಹೆಣ್ಮಕ್ಳಿಗೆ ಅಂತ ಸ್ಕೂಲ್ ಶುರು ಆಯ್ತು. 70-80 ಮಕ್ಳಿದ್ರು ಹೆಣ್ಮಕ್ಳು ಅಂತ ಹೇಳಿದ್ರೆ, ಏನ್ ಹೇಳ್ಕೊಡ್ತಾ ಇದ್ರು ಅವ್ರಿಗೆ ಅದನ್ನ ಹೇಳಿ. ಓಕೆ, ನಾನು ಆಗ್ಲೇ ಹೇಳಿದೆ, ಈ ಇನ್ಫಾರ್ಮೇಶನ್ ಎಲ್ಲ ಬಸವರಾಜ್ ಅರಸ್ ಅವರು ಎಡಿಟ್ ಮಾಡಿರುವಂತಹ ಕಾಂತರಾಜ್ ಅರಸ್ ಅವರ ಭಾಷಣಗಳ ಪುಸ್ತಕದಲ್ಲಿ ಇದೆ ಅಂತ. ನಾನು ಆ ಪುಸ್ತಕದಿಂದಾನೇ ಓದಿ ಹೇಳ್ತೀನಿ. ಇಲ್ಲಿ ಏನೇನು ಕ್ಲಾಸಸ್ ಅಂಡ್ ಕರಿಕ್ಯುಲಮ್ ಅಂತ ಬರ್ದಿದ್ದಾರೆ. ಇಲ್ಲಿ ಅವ್ರಿಗೆ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ನ ಹೊರತಾಗಿ ಹೈಜೀನ್, ಸಿವಿಂಗ್, ಕುಕ್ಕರಿ, ಸಿಂಗಿಂಗ್, ಆಬ್ಜೆಕ್ಟ್ ಲೆಸನ್ಸ್ ಅಂಡ್ ಬಿಸೈಡ್ಸ್ ರಿಲಿಜಿಯಸ್ ಅಂಡ್ ಮಾರಲ್ ಇನ್ಸ್ಟ್ರಕ್ಷನ್ಸ್ ವಿಚ್ ಈಸ್ ಅ ಸ್ಪೆಷಲ್ ಫೀಚರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಬರೀತಾರೆ. ಅಂದ್ರೆ ಅಕಾಡೆಮಿಕಲಿ ನಾವು ಏನು ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಇದೆಲ್ಲ ಬಿಟ್ಟು ಅಂದಿನ ಕಾಲಕ್ಕೆ ಅನುಗುಣವಾಗಿ ಒಬ್ಬ ಗೃಹಿಣಿಗೆ ಬೇಕಾದ ಎಲ್ಲ ಈಗ ಕೆಲಸಗಳಾಗಿರ್ಬೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಅವುಗಳೆಲ್ಲವನ್ನು ಈ ಇನ್ಸ್ಟಿಟ್ಯೂಷನ್ ನಲ್ಲಿ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ರು ಅನ್ನೋದು ಈ ಇನ್ಸ್ಟಿಟ್ಯೂಷನ್ ವಿಶೇಷ. ಕೇಳಿದ್ರ ಸ್ನೇಹಿತರೆ, ಎಷ್ಟು ಚೆನ್ನಾಯ್ತು ನೋಡ್ರಿ. ಇದನ್ನೆಲ್ಲ ಕೇಳ್ತಾರೆ, ನಾವು ಒಂದು ಶತಮಾನಕ್ಕೆ ಹಿಂದೆ ಹೋಗೋಣ ಅನ್ಸಲ್ವಾ? ಥ್ಯಾಂಕ್ ಯು ನಿಶಿತ್, ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಕಿರಿಯ ಸ್ನೇಹಿತ ನಿಶಿತ್ ಅಮರನಾಥ್ ಅವ್ರು ಹೇಳಿದಂಥ ಮಾಹಿತಿ, ಎಂಥ ಅದ್ಭುತ ಮಾಹಿತಿ ಹೇಳ್ರಿ. ಎಂಥೆಂಥ ರತ್ನಗಳು ನಮ್ಮ ಮೈಸೂರಲ್ಲಿ ಹುದುಗೋಗಿರ್ಬೋದು ಅಂತ, ಅಥವಾ ಎಲ್ಲ ಊರಲ್ಲೂ ಎಂಥೆಂಥ ರತ್ನಗಳು ಹುದುಗಿ ಹೋಗಿವೆ. ಪ್ರಾತಸ್ಮರಣೀಯ ನರಹರಿ ಶಾಸ್ತ್ರಿಯವರ ಒಂದು ಬೇಡಿಕೆಗೆ ಎಷ್ಟು ಜನ ನೀರೆರೆದು ಇವತ್ತಿಗೂ ನಿಂತಿದೆ. 125 ವರ್ಷ ಆದ ಸ್ಕೂಲ್ ಅಲ್ವಾ? ಈಗ ಬನ್ನಿ, ಹೆಡ್ ಮಾಸ್ಟ್ರು ಧನರಾಜ್ ಅವರು ಇದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಹೇಳಿ. ಈ ಶಾಲೆಯು ಸರ್ಕಾರದಿಂದ ಅನುದಾನಕ್ಕೆ ಒಳಪಟ್ಟಿದ್ದು, ನಾನು ಒಬ್ಬ ಮಾತ್ರ ಈಗ ಅನುದಾನಕ್ಕೆ ಒಳಪಟ್ಟಿರ್ತೇನೆ. ಮತ್ತೆ ಶಾಲೆಗೆ ಬಿಸಿ ಊಟ ಮತ್ತೆ ಕ್ಷೀರಭಾಗ್ಯ ಮತ್ತೆ ಪುಸ್ತಕ ಉಚಿತವಾಗಿ ಸರ್ಕಾರದಿಂದ ಬರುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಇಂದ 6 ಜನ ಟೀಚರ್ಸ್ಗೆ ವೇತನವನ್ನು ಅವರೇ ಕೊಡ್ತಾರೆ. ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ನಮ್ಮ ಶಾಲಾ ಅಧ್ಯಕ್ಷರಾದ ಕಾಂತರಾಜ್ ಅರಸ್ ರವರು ಪ್ರತಿ ವರ್ಷನೂ ಮಕ್ಕಳಿಗೆ ಎಲ್ಲವನ್ನ ಉಚಿತವಾಗಿ ಕೊಡ್ತಾರೆ. ಯೂನಿಫಾರ್ಮ್ ಆಗ್ಲಿ, ಶೂ ಆಗ್ಲಿ, ಬ್ಯಾಗ್, ಬುಕ್ಸ್ ಪ್ರತಿಯೊಂದನ್ನು ಉಚಿತವಾಗಿ ಕೊಟ್ಟು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಈಗ ಯಾರು ಸರ್ ಅಧ್ಯಕ್ಷರು? ಈಗ ಕಾಂತರಾಜ್ ಅರಸ್ ಅಂತೇಳಿ ಅವರೇ ಅಧ್ಯಕ್ಷರು ಸರ್. ಈಗ ಅವರೇ ಅಧ್ಯಕ್ಷರು. ಈಗ
ಸೊ ಅವ್ರಿಗೆಲ್ಲ ಉಚಿತವಾಗಿ ಮಕ್ಕಳಿಗೆ ಎಲ್ಲ ಸಹಾಯನ ಮಾಡ್ತಾ ಇದ್ದಾರೆ ಸರ್. ಯೂನಿಫಾರ್ಮ್, ಯೂನಿಫಾರ್ಮ್, ಶೂ, ಬ್ಯಾಗು, ಬುಕ್ಸ್, ಒಂದು ಪೆನ್ಸಿಲ್ ಕೂಡ ನಾವೇ ಕೊಡ್ತೀವಿ ಸರ್ ಮಕ್ಕಳಿಗೆ. ಬರೀ ಪೆನ್ಸಿಲ್, ಪೆನ್ಗಳು ಕೂಡ ಅವ್ರು ಬಂದು ಕೇಳಿದ್ರೆ ನಾವೇ ಕೊಡ್ತೀವಿ ಸರ್. ಎಲ್ಲ ಅಂದ್ರೆ ಈಗ ಆಡಳಿತ ಮಂಡಳಿಯವರು, ಮ್ಯಾನೇಜ್ಮೆಂಟ್ ಅವ್ರ ಅಧ್ಯಕ್ಷರು ಅವರೇ ಹೆಲ್ಪ್ ಮಾಡ್ತಾರೆ ಸರ್. ಎಲ್ಲ ರೀತಿನ ಹೆಲ್ಪ್ ಮಾಡ್ಕೊಡ್ತಾರೆ ಮಕ್ಕಳಿಗೆ. ಮತ್ತೆ ಆಡಳಿತ ಮಂಡಳಿಯಿಂದ ಮ್ಯಾನೇಜ್ಮೆಂಟ್ ಟೀಚರ್ಸ್ಗೆ ಅವರೇ ಕೈಯಿಂದ ಸ್ಯಾಲರಿ ಕೊಡ್ತಾರೆ. ಸರ್ಕಾರದಿಂದ ಬರಲ್ಲ ಮ್ಯಾನೇಜ್ಮೆಂಟ್ ಟೀಚರ್ಸ್ಗೆ. ಪ್ರತಿ ವರ್ಷನೂ ಅವ್ರಿಗೆ ಏನಾಗುತ್ತೆ ಎಲ್ಲ ಸ್ಯಾಲರಿ ಪ್ರತಿ ತಿಂಗಳು ಅಕೌಂಟ್. ಹೇಳಿದ್ರಲ್ಲ ಸ್ನೇಹಿತರೆ, ಸರ್ಕಾರದಿಂದ ಇವ್ರಿಬ್ಬರಿಗೆ ಮಾತ್ರ ಸಂಬಳ ಕೊಡ್ತಾ ಇರೋದು. ಮಿಕ್ಕಂತ 6 ಜನ ಮೇಸ್ಟ್ರುಗಳಿಗೆ, ಟೀಚರ್ಗಳಿಗೆ ಈ ಏನು ಯಾರು ಇದನ್ನ ಶುರು ಮಾಡಿದ್ರೋ ಅವರ ವಂಶಸ್ಥರೇ ಇದಕ್ಕೆ ಈಗ ಕಾಂತರಾಜರ್ಸ್ ಅವರು ಸರ್, ಅವರೇ ಇದಕ್ಕೆ ಸಂಬಳ, ಸಾರಿಗೆ, ಮತ್ತೊಂದು ಮಗದೊಂದು ಎಲ್ಲವನ್ನ ಕೊಟ್ಕೊಂಡು ಈ ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಡ್ರಿ ಅಂತ ಒಳ್ಳೆ ಕೆಲಸ ಇದು. ನೋಡಿದ್ರಲ್ಲ ಸ್ನೇಹಿತರೆ, BB ಲಾಯದಲ್ಲಿರೋ 1/4 ಶತಮಾನದ ಹಿಂದಿನ ಶಾಲೆಯ ಕಥೆಯನ್ನ ಕೇಳಿದ್ರಿ. ನಿಮ್ಮೂರಲ್ಲೂ ಇಂಥದ್ದೊಂದು ಶತಮಾನಗಳಷ್ಟು ಹಿಂದಿನ ಶಾಲೆ ಇರುತ್ತೆ, ಅದಕ್ಕೊಂದು ಕಥೆ ಇರುತ್ತೆ, ನನಗೆ ಬರೆದು ಕಳಿಸಿ. ನಾನು ಅಲ್ಲಿನೂ ಬಂದು ಇದೇ ಥರ ವಿಡಿಯೋ ಮಾಡ್ತೀನಿ. ನೀವು ಮೈಸೂರಿಗೆ ಬಂದಾಗ ಲಕ್ಷ್ಮೀ ಥಿಯೇಟರ್ ಹಿಂದೆನೇ ಕಣ್ರಿ ಇದು. BB ಲಾಯ ಅಂತ ನಿಮ್ಗೆ ಗೊತ್ತಿಲ್ಲದೆ ಬಕ್ಷಿ ಬಸಪ್ಪಾಜಿ ಲಾಯ ಎಲ್ಲಪ್ಪ ಇದೆ ಅಂದರೆ ಲಕ್ಷ್ಮೀ ಥಿಯೇಟರ್ ಹಿಂದೆ. ಈಗ ಲಕ್ಷ್ಮೀ ಥಿಯೇಟ್ರೇ ಇಲ್ಲ, ಈಗ ಅದೇ ಹೊರಟೈತೆ. ಈಗ ಅದ್ರ ಹಿಂಭಾಗದಲ್ಲೇ ಇರುವಂಥದ್ದು ಬಕ್ಷಿ ಬಸಪ್ಪಾಜಿ ಲಾಯ. ಅಲ್ಲಿರ್ತಕ್ಕಂಥ ಪುಟ್ಟದಾದ, ಅತ್ಯಂತ ಚೊಕ್ಕದಾದ, ಐತಿಹಾಸಿಕವಾದಂಥ ಒಂದು ರೀತಿ ನಮ್ಮ ಬಾಲ್ಯವನ್ನು ನೆನಪಿಸುವಂಥ ಶಾಲೆ ನಿಮ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. 1/4 ಶತಮಾನದಷ್ಟು ಹಿಂದೆ 80 ಜನ ಹೆಣ್ಮಕ್ಳು ಇಲ್ಲಿ ಓದಕ್ಕೆ ಬಂದಿದ್ರು ಅಂದರೆ ಅನ್ಇಮ್ಯಾಜಿನಬಲ್. ದಟ್ಸ್ ವೈ ವಿ ಮೈಸೂರಿಯನ್ಸ್ ಆರ್ 100 years ahead of the rest of the country. ನಾವು 100 ವರ್ಷ ಮುಂದೆ ಇದ್ವು ಕಣ್ರಿ ದೇಶಕ್ಕಿಂತ. ಆ ಹೆಮ್ಮೆ ನನಗಿದೆ. ಆ ಹೆಮ್ಮೆಗೆ ಇನ್ನೊಂದು ಸಾಕ್ಷಿ ಈ ಪಾಠಶಾಲೆ ಅಲ್ವಾ.